49 ದಿನಗಳಿಂದ ಶಂಭು ಗಡಿಯಲ್ಲಿ ರೈತ ನಾಯಕರಾದ ಜಗಜಿತ್ ಸಿಂಗ್ ದಲ್ವಾಲ್ ರವರು ಸ್ವಾಮಿನಾಥನ್ ವರದಿ ಜಾರಿಗೆ ಆಗಬೇಕು ಎಂದು ಧರಣಿ ಮಾಡುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹ ಮಾಡಿ ಕಿಡಿಕಾರಿದ್ದಾರೆ। ಈ ವೇಳೆ ವಿರೋಧ ಪಕ್ಷ ಆದಂತಹ ಕಾಂಗ್ರೆಸ್ ಪಕ್ಷವೂ ಕೂಡ ನಾವು ರೈತರ ಪರ ಅಂತ ಹೇಳುತ್ತಾರೆ। ರಾಹುಲ್ ಗಾಂಧಿ ಅವರು ಕೂಡ ರೈತರ ಪರ ನಿಲ್ಲುತ್ತಿಲ್ಲ। ಚುನಾವಣಾ ಸಂದರ್ಭದಲ್ಲಿ ಹೇಳ್ತೀರಿ ನಾವು ರೈತರ ಪರ ಅಂತ। ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರವಿದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ, ಯಾಕೆ ಇಲ್ಲಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ನನ್ನ ಹೋರಾಟ ನಮ್ಮ ಹೋರಾಟ ಮೊದಲ ಬಾರಿಗೆ ಟ್ಯಾಕ್ಟ್ರಿನ ಎತ್ಕೊಂಡು ಹೋಗಿ ಇಡೀ ಜಿಲ್ಲಾಡಳಿತದ ಮುಂದೆ ಟ್ಯಾಕ್ಟ್ರಿ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದ್ದು ನಾನೇ ಹೋರಾಟ ಮಾಡಿದ್ದು ವೈಯಕ್ತಿಕವಾಗಿ ಇಡೀ ರೈತ ಸಂಘದ ತಂಡವನ್ನು ಕಟ್ಟಿ ಕಾನೂನಾತ್ಮಕವಾಗಿ ಈಗೂ ಕೂಡ ಹೋರಾಟ ಮಾಡ್ತಾ ಇರೋದು ನಾವು ಬರೀ ಪೇಪರ್ಗೋಸ್ಕರವಾಗಿ ಟಿವಿಗೋಸ್ಕರ ಹೋರಾಟ ಮಾಡಿಲ್ಲ। ಇವತ್ತು ಕೂಡ ಕಾನೂನಾತ್ಮಕವಾದಂತ ಹೋರಾಟಕ್ಕೆ ನಾಂದಿ ಆಡಿದ್ದೇವೆ। ಯಾವುದೇ ಕಾರಣಕ್ಕೂ ರೈತರ ಕೃಷಿ ಭೂಮಿಯನ್ನ ಇಡೀ ರಾಜ್ಯದಲ್ಲೂ ಕೂಡ ನಾವು ಬಿಡೋದಿಲ್ಲ, ಎಚ್ಚರಿಕೆಯನ್ನು ಕೂಡ ಮೊನ್ನೆ ಸಿದ್ದರಾಮಯ್ಯನವರು ಕೊಟ್ಟಿದ್ದೇವೆ। ಮೊನ್ನೆ ನಾವು ಎಂ ಬಿ ಪಾಟೀಲ್ ಅವ್ರಿಗೆ ಇದೇ ಮಾತು ಹೇಳಿದ್ರೆ, ಪಾಟೀಲ್ ಅವರು ಏನ್ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ಕೃಷಿ ಭೂಮಿನ ನಾವು ತಗೊಳ್ಳಲ್ಲ। ಈಗ ನಾವು ಕೈಗಾರಿಕಾ ವಿರೋಧಿ ನಾವಲ್ಲ, ಕೃಷಿಯೇತರ ಭೂಮಿಯಲ್ಲಿ ನೀವು ಕೈಗಾರಿಕೆ ಮಾಡಿ ನಾವು ಸ್ವಾಗತ ಕೊಡ್ತೇವೆ। ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಬಾಗೇಪಲ್ಲಿ ಗುಡಿಬಂಡೆ ಎಷ್ಟು ಹಿಂದುಳಿದಂತ ಜಾಗ, ಅನೇಕ ಬೆಟ್ಟಗುಟ್ಟುಗಳು ಬೆಳೆನೇ ಆಗಲ್ಲ। ಅದರಲ್ಲೂ ಕೂಡ ಅನೇಕ ಭಾಗದಲ್ಲಿ ಇಡೀ ತಾಲೂಕಿನ ಎಲ್ಲಾ ತಾಲೂಕುಗಳಲ್ಲೂ ಅನೇಕ ಭಾಗದಲ್ಲಿ ಕೈಗಾರಿಕೆಗಳು ಮಾಡೋಷ್ಟು ಜಾಗ ಐತೆ, ಕೃಷಿ ಭೂಮಿನ ಯಾಕೆ ತಗೊಳ್ತೀರಿ? ನಾವು ಯಾರೇ ಹೋರಾಟ ಮಾಡಿದ್ರು ಕೂಡ ರೈತ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾದಂತ ಬೆಂಬಲವನ್ನು ಕೊಡ್ತೇವೆ। ಚನ್ನರಾಯಪಟ್ಟಣದ ಹೋರಾಟ ನನ್ನ ಹೋರಾಟ ನಮ್ಮ ಹೋರಾಟ ಮೊದಲ ಬಾರಿಗೆ ಟ್ಯಾಕ್ಟ್ರಿನ ಎತ್ಕೊಂಡು ಹೋಗಿ ಇಡೀ ಜಿಲ್ಲಾಡಳಿತದ ಮುಂದೆ ಟ್ಯಾಕ್ಟ್ರಿ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದ್ದು ನಾನೇ ಹೋರಾಟ ಮಾಡಿದ್ದು ವೈಯಕ್ತಿಕವಾಗಿ ಇಡೀ ರೈತ ಸಂಘದ ತಂಡವನ್ನು ಕಟ್ಟಿ